ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ರಮವಾಸಿಕ ಪರ್ವದ 9ನೇ ಭಾಗ ಇದು. ಧೃತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿಯರೊಂದಿಗೆ ವನವಾಸಕ್ಕೆ ತೆರಳಿದ ಮೇಲೆ ಪಾಂಡವರಿಗೆ ಅವರ ವಿರಹವನ್ನು ಸಹಿಸಲಿಕ್ಕಾಗದೆ ಒಂದು ಬಾರಿ ಸಪರಿವಾರನಾಗಿ ಆ ಧೃತರಾಷ್ಟ್ರನನ್ನು ನೋಡಲಿಕ್ಕೆ ಹೊರಟ. ಅಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡು ಇವರ ಮಿಲನ ಆಯಿತು. ಪಾಂಡುವಿನ ಪರಿವಾರದಲ್ಲಿದ್ದಂಥ ಅನೇಕರನ್ನ ಸಂಜಯ ಅಲ್ಲಿದ್ದಂಥ ಋಷಿಗಳಿಗೆ ಪರಿಚಯಿಸಿದ ಅನ್ನುವುದೆಲ್ಲ ಅಲ್ಲಿ ಕಂಡು ಬಂದಿತ್ತು. ಮುಂದೆ ಧೃತರಾಷ್ಟ್ರ ಯುಧಿಷ್ಠಿರನನ್ನ ಈ ಮುಂದಿನಂತೆ ಪ್ರಶ್ನಿಸಿದ್ದು ನಾವೀಗ ನೋಡಬೇಕು. ಯುಧಿಷ್ಠಿರ ಮಹಾಬಾಹೋ ಕಚ್ಚಿತ್ವಂ ಕುಶಲೀಹ್ಯಸಿ. ಯುಧಿಷ್ಠಿರ, ನೀನು ಕುಶಲಿಯಾಗಿದ್ದೀಯೋ ಹೇಗೆ? ಸಹಿತೋ ಭ್ರಾತೃಭಿ ಸರ್ವೈ ಪೌರ ಜಾನಪದೈಸ್ತಥಾ. ನಿನ್ನ ಸಹೋದರರು ಪೌರರು ಅವರೆಲ್ಲರೊಂದಿಗೆ ನೀನು ಕುಶಲಿಯಾಗಿದ್ದೀಯೋ ಹೇಗೆ, ಅದನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ಯೇ ಚ ತ್ವಾಂ ಅನುಜೀವಂತಿ ಕಚ್ಚಿತ್ತೇಪಿ ನಿರಾಮಯಾಃ ಸಚಿವಾಃ ಭೃತ್ಯವರ್ಗಾಶ್ಚ ಏವ ಗುರವಶ್ಚೈವ ತೇ ಪ್ರಭೋ. ನಿನ್ನ ಸಚಿವರು, ನಿನ್ನ ಭೃತ್ಯವರ್ಗದವರು ಅವರೆಲ್ಲರೂ ಕೂಡ ಕುಶಲಿಗಳಾಗಿದ್ದಾರೋ ಹೇಗೆ, ಅದನ್ನು ಹೇಳು. ಕಚ್ಚಿದ್ವರ್ತಸಿ ಪೌರಾಣೀಂ ವೃತ್ತಿಂ ರಾಜರ್ಷಿ ಸೇವಿತಾಂ. ಪ್ರಾಚೀನ ಕಾಲದ ರಾಜರ್ಷಿಗಳು ಯಾವ ಜೀವನವನ್ನು ನಡೆಸ್ತಾ ಇದ್ರು, ಎಂಥದೊಂದು ಪವಿತ್ರವಾದ ಜೀವನವನ್ನು ನಡೆಸ್ತಾ ಇದ್ರು, ಅಂಥ ಜೀವನವನ್ನು ನೀನು ನಡೆಸಿದ್ದೀಯೋ ಹೇಗೆ, ಅದನ್ನು ನಮಗೆ ವರ್ಣಿಸಿ ಹೇಳು. ನೀನು ನಿನ್ನ ಕೋಶವನ್ನು ನ್ಯಾಯೋಚಿತವಾದಂಥ ಮಾರ್ಗದಿಂದ ತುಂಬುತ್ತಾ ಇದ್ದೀಯೋ ಹೇಗೆ. ಅನ್ಯಾಯದಿಂದ ರಾಜ ಕೋಶವನ್ನು ತುಂಬಬಾರದು, ನ್ಯಾಯದಿಂದ ಕೋಶವನ್ನು ಬೆಳೆಸಬೇಕು. ಹಾಗೆ ಮಾಡ್ತಾ ಇದ್ದೀಯಾ? ಶತ್ರುಗಳು, ಉದಾಸೀನರು ಮತ್ತು ಮಿತ್ರರು, ಹೀಗೆ ಅನೇಕ ಥರದವರು ನಮ್ಮ ಸುತ್ತಮುತ್ತಲೂ ಕೂಡ ಕಂಡು ಬರ್ತಾರೆ. ಅವರೆಲ್ಲರ ಜೊತೆಗೆ ಅವರವ್ರಿಗೆ ತಕ್ಕಂತೆ ನಾವು ವರ್ತಿಸಬೇಕು. ಬ್ರಾಹ್ಮಣಾನ್ ಅಗ್ರಹಾರೈರ್ವ ಯಥಾವದ್ ಅನುಪಶ್ಯಸಿ. ಬ್ರಾಹ್ಮಣರಿಗೆ ಅವರಿಗೆ ಉಚಿತವಾದಂಥ ಅಗ್ರಹಾರಗಳನ್ನೆಲ್ಲ ಕೊಟ್ಟು ಅವರ ಪೋಷಣೆಯನ್ನು ಮಾಡಬೇಕು. ನೀನು ಮಾಡ್ತಾ ಇದ್ದೀಯೋ ಹೇಗೆ ಅಂತ ಕೇಳ್ತಾ ಇದ್ದಾನೆ. ನಿನ್ನ ಸಾಮ್ರಾಜ್ಯದ ಜನ, ಸೇವಕರು ಮೊದಲಾದವರು, ಅಷ್ಟೇ ಅಲ್ಲ ಶತ್ರುಗಳು ಕೂಡ ನಿನ್ನ ನಡವಳಿಕೆಯನ್ನು, ನಿನ್ನ ವ್ಯಕ್ತಿತ್ವವನ್ನು ನೋಡಿ ಮೆಚ್ಚಬೇಕು. ಆ ರೀತಿಯಾಗಿ ನೀನು ನಡ್ಕೊಳ್ತಾ ಇದ್ದೀಯೋ ಹೇಗೆ? ಮತ್ತೆ ಪಿತೃದೇವತೆಗಳನ್ನು ನೀನು ಉಚಿತವಾದಂಥ ರೀತಿಯಲ್ಲಿ ಸಂತೋಷ ಪಡಿಸ್ತಾ ಇದ್ದೀಯಾ? ಅತಿಥಿಗಳನ್ನ ಅನ್ನದಾನ ಮಾಡುವ ಮೂಲಕ ತೃಪ್ತಿಪಡಿಸ್ತಾ ಇದ್ದೀಯೋ ಹೇಗೆ? ಮತ್ತೆ ನಿನ್ನ ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದವರೆಲ್ಲ
ನ್ಯಾಯೋಚಿತವಾದಂಥ ಮಾರ್ಗದಲ್ಲಿದ್ದಾರೋ ಹೇಗೆ? ಸ್ತ್ರೀಯರು, ಬಾಲರು, ವೃದ್ಧರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಶೋಚನೀಯವಾದಂಥ ಜೀವನವನ್ನು ನಡೆಸಬಾರದು. ಸಮೀಪದ ಬಂಧುಗಳೆಲ್ಲ ಗೌರವದಿಂದ, ಘನತೆಯಿಂದ ಬದುಕುವಂತಾಗಬೇಕು. ನಮ್ಮ ಈ ವಂಶ, ಭರತ ವಂಶ, ಅದು ನಿನ್ನಂಥ ರಾಜನನ್ನು ಪಡೆದ ಮೇಲೆ ಮತ್ತಷ್ಟು ಹಿರಿಮೆಯನ್ನು ಗಳಿಸಬೇಕು, ಪ್ರತಿಷ್ಠೆಯನ್ನು ಗಳಿಸಬೇಕು. ಹಾಗೆ ಇದು ನಡೀತಿದೆಯೋ ಹೇಗೆ? ಜಾಮಯ ಪೂಜಿತಾ ಕಶ್ಚಿತ್ ತವ ಗೇಹೆ ನರಷಭ. ಈ ಸ್ತ್ರೀಯರು ಅವರೆಲ್ಲರನ್ನು ಸೇರಿ ಜಾಮಿಗಳು ಅಂತ ಇಲ್ಲಿ ಕರೆದಿದ್ದಾರೆ. ಮನುಸ್ಮೃತಿಯಲ್ಲಿ ಹಾಗೊಂದು ಮಾತಿದೆ ಅಂತ ಕೇಳಿ ಬರ್ತದೆ. ಜಾಮಯೋ ಯತ್ರ ಶೋಚಂತಿ ವಿನಶ್ಯತ್ಯಾಶು ತತ್ಕುಲಂ ನ ಶೋಚಂತಿ ತು ಯತ್ರ ಇತಾಹ ವರ್ಧತೆ ತದ್ದಿ ಸರ್ವದ ಅಂತ ಮನುಸ್ಮೃತಿಯ ಮಾತು. ಜಾಮಿಗಳು ಅಂದರೆ ಸ್ತ್ರೀಯರು, ಅಕ್ಕ, ತಂಗಿ, ಮಗಳು, ಸೊಸೆ, ಇವರೆಲ್ಲ ಜಾಮಿಗಳು ಅಂತ ಕರೆಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಸುಖವಾಗಿ ಜೀವನ ನಡೆಸಬೇಕು. ಅವ್ರ ಜೀವನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಅವರು ಯಾವತ್ತೂ ಕೂಡ ಗೋಳಾಡುವಂತಾಗಬಾರ್ದು. ಅದನ್ನೆಲ್ಲ ನೀನು ಜೀವನದಲ್ಲಿ ನಡೆಸಿದ್ದೀಯೋ ಹೇಗೆ? ಇಷ್ಟೆಲ್ಲ ಧೃತರಾಷ್ಟ್ರ ಯುಧಿಷ್ಠಿರನನ್ನು ಪ್ರಶ್ನಿಸಿದ ಮೇಲೆ ಯುಧಿಷ್ಠಿರ ಹೀಗೆ ಉಚ್ಚರಿಸಿದ್ದಂತೆ. ಕಚ್ಚಿತ್ತೇ ವರ್ಧತೆ ರಾಜನ ಸ್ತಪೋ ದಮ ಶಮೌಚತೆ ಅಪಿಮೇ ಜನನೀಚೇಯಂ ಶುಶ್ರೂಷುರ್ ವಿಗತ ಕ್ಷಮ. ಮಹಾರಾಜನೇ, ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕುಶಲಿಗಳಾಗಿದ್ದಾರೆ. ನೀನು ಅರಣ್ಯಕ್ಕೆ ಬಂದಿದ್ದೀಗ, ಇಲ್ಲಿ ನಿನ್ನ ತಪಸ್ಸು ನಿರ್ವಿಘ್ನವಾಗಿ ನಡೆದಿದೆಯೋ ಹೇಗೆ? ನಮ್ಮ ತಾಯಿ ಕುಂತಿ ಯಾವುದೇ ಆಯಾಸವಿಲ್ಲದೆ ನಿಮ್ಮ ಶುಶ್ರೂಷೆಯನ್ನು ಮಾಡ್ತಾ ಇದ್ದಾಳೋ ಹೇಗೆ? ಇಯಂ ಚ ಮಾತಾ ಜ್ಯೇಷ್ಠಾಮೇ ಶೀತವಾತ್ತಾಧ್ವಕರ್ಷಿತ. ಈ ನಮ್ಮ ದೊಡ್ಡಮ್ಮ ಗಾಂಧಾರಿ ಚಳಿ, ಗಾಳಿ ಮತ್ತು ದಾರಿ ನಡೆಯುವಂಥ ಆಯಾಸ, ಇದರ ದುಃಖದಿಂದ ಕ್ಷೀಣಿಸಿದ್ದಾಳೋ ಹೇಗೆ? ಕ್ಷೀಣಿಸಿಲ್ಲ ಅಂತ ಅನ್ಕೊಂಡಿದ್ದೇನೆ, ಅದು ಹೇಗೆ? ಅವಳ ಮಕ್ಕಳು ಯುದ್ಧದಲ್ಲಿ ಹತರಾದರು. ಅದನ್ನೆಲ್ಲ ನೆನೆಸ್ಕೊಂಡು ಅವಳೇನಾದ್ರು ದುಃಖ ಪಡ್ತಾ ಇದ್ದಾಳ ಅಥವಾ ಸಮಾಧಾನದಿಂದ ಇದ್ದಾಳ? ನಾಪಧ್ಯಾಯತಿ ವಾ ಕಚ್ಚಿತ್ ಅಸ್ಮಾನ್ ಪಾಪಕೃತಃ ಸದಾ. ನಾವು ಅವರಿಗೆ ತಪ್ಪಿ ನಡೆದವರು, ಅಪರಾಧ ಮಾಡಿದವರು. ನಮ್ಮ ಬಗ್ಗೆ ಅವಳೇನಾದರೂ ಅನಿಷ್ಟವನ್ನು ಚಿಂತಿಸ್ತಾ ಇದ್ದಾಳೋ ಹೇಗೆ? ಮತ್ತೆ ವಿದುರ ಎಲ್ಲಿದ್ದಾನೆ? ಅವನು ನಮಗೆ ಕಾಣಿಸ್ತಾ ಇಲ್ಲ ಈಗ. ಸಂಜೆಯ ಕುಶಲಿಯಾಗಿ ತಪಸ್ಸು ಮಾಡ್ತಾ ಇದ್ದಾನೋ ಹೇಗೆ? ಅದೆಲ್ಲವನ್ನು ಹೇಳು ಅಂತ ಇವ್ರು ಕೇಳಿದ. ಆಗ ವಿದುರನ ಬಗ್ಗೆ ಹೇಳಿದ ಧೃತರಾಷ್ಟ್ರ. ವಿದುರ ಘೋರವಾದಂಥ ತಪಸ್ಸನ್ನು ಮಾಡ್ತಾ ಇದ್ದಾನೀಗ. ಸಂಜೆಯೂ ಕೂಡ ಕಠಿಣವಾದಂಥ ತಪಸ್ಸನ್ನು ಮಾಡಿ ಕುಶಲಿಯಾಗಿದ್ದಾನೆ. ಗಾಳಿಯನ್ನು ಮಾತ್ರ ಸೇವಿಸ್ತಾ ಇದ್ದಾನೆ ವಿದುರ. ಕೃಶ ಆಗಿದ್ದಾನೆ. ನರನಾಡಿಗಳು ಮಾತ್ರ ಕಾಣಿಸ್ತಾ ಇವೆ ಆ ವಿದುರನ ಮೈಯಲ್ಲಿ. ಇಂತಹ ಆ ವಿದುರ ಸಾಮಾನ್ಯವಾಗಿ ಎಲ್ಲರ ಕಣ್ಣಿಗೂ ಕಾಣುವುದೇ ಇಲ್ಲ. ಯಾವಾಗಾದ್ರೂ ಒಮ್ಮೆ ಮಾತ್ರ ಎಲ್ಲರ ಕಣ್ಣಿಗೂ ಅವನು ಬೀಳ್ತಾನೆ. ಹೀಗ ಮಾತಾಡ್ತಿದ್ದಾಗ ಆ ವಿದುರ ಅಲ್ಲಿ ಕಾಣಿಸಿದನಂತೆ. ಅವನು ಮೈಯೆಲ್ಲ ಧೂಳಾಗಿತ್ತು. ದಿಗ್ವಾಸಾಹ ಮಲವಿದ್ದಾಂಗ, ದಿಗಂಬರನಾಗಿದ್ದ. ಧೂಳೆಲ್ಲ ಅವನ ಮೈಗೆ ಮುತ್ತಿಬಿಟ್ಟಿತ್ತು. ತತ್ರ ಆಖ್ಯಾತೋ ಮಹೀಪತೆ ವಿದುರಸ್ತ್ವೇಷ ಧರ್ಮಾತ್ವ ಜನಂ ದೃಷ್ಟ ನಿವರ್ತತೆ. ಜನರನ್ನ ಯಾವತ್ತೂ ಇವನು ನೋಡ್ಲಿಕ್ಕೆ ಅಪೇಕ್ಷೆ ಪಡೋದೇ ಇಲ್ಲ. ಅವನು ದೂರ ಹೋಗಿಬಿಡ್ತಾನೆ. ಹೀಗೆ ಅವರೆಲ್ಲ ಹೇಳಿದಾಗ
ಆ ವಿದುರ ಅಲ್ಲಿಂದ ದೂರ ಹೋಗಿಬಿಟ್ಟಂತೆ. ನಡುವೆ ಕಾಣ್ತಿದ್ದ, ಕೆಲವು ಕಡೆ ಕಾಣ್ತಾನೆ ಇರಲಿಲ್ಲ ಅವನು. ಆಗ ಧರ್ಮರಾಜ ತಾನೊಬ್ಬ ಅವನನ್ನು ಹಿಂಬಾಲಿಸಿ, ನಾನು ರಾಜ ಯುಧಿಷ್ಠಿರ ಅಂತ ಮತ್ತೆ ಹೇಳ್ತಾ ಅವನು ಕರೀಲಿಕ್ಕೆ ಪ್ರಯತ್ನಿಸಿದ. ಅಲ್ಲಿ ಒಂದು ಮರದ ಬುಡದಲ್ಲಿ ನಿಂತ ಯುಧಿಷ್ಠಿರ, ಬೇರೆ ಯಾರಿಗೂ ಕಾಣದಂತೆ ನಿಂತಿದ್ದ. ತಮ್ರಾಜ ಕ್ಷೀಣಭೂಯಿಷ್ಠಂ ಆಕೃತಿ ಮಾತ್ರ ಸೂಚಿತಂ. ವಿದುರನ ಮೈಯಲ್ಲಿ ಏನೂ ಉಳಿದೇ ಇರಲಿಲ್ಲ. ಆಕೃತಿಯನ್ನು ನೋಡಿ ಪರಿಚಯ ಇದ್ದವರು ಅವನು ವಿದುರ ಅಂತ ತಿಳಿಬಹುದಿತ್ತು ಅಷ್ಟೆ. ಆಗ ಅವನ ಶರೀರದ ಪರಿಸ್ಥಿತಿ ಆಗಿತ್ತು. ಮುಂದೆ ಯುಧಿಷ್ಠಿರ ಆ ವಿದುರನ ಎದುರಿಗೆ ನಿಂತು ನಾನು ಯುಧಿಷ್ಠಿರ ಅಂತ ಹೇಳ್ಕೊಂಡಾಗ ಈ ವಿದುರ ಅವನನ್ನು ಒಂದು ಬಾರಿ ನೋಡಿದ, ಕಣ್ಣು ಮಿಟಿಕಿಸದೆ ನೋಡಿದ. ವಿವೇಶ ವಿದುರೋ ಧೀಮಾನ್ ಗಾತ್ರಾಣಿ ಚೈವ. ವಿದುರ ತನ್ನ ಪ್ರಾಣವನ್ನ ಯುಧಿಷ್ಠಿರನ ಪ್ರಾಣದಲ್ಲಿ, ಅಂಗಾಂಗಗಳನ್ನ ಯುಧಿಷ್ಠಿರನಲ್ಲಿ ಪ್ರವೇಶ ಮಾಡಿಸಿದ. ಪ್ರಜ್ವಲಿಸುವಂತೆ ಕಾಣಿಸ್ತಾ ಇದ್ದಂಥವನು. ಯೋಗ ಬಲದಿಂದ ವಿದುರ ಧರ್ಮರಾಜನ ಶರೀರವನ್ನ ಪ್ರವೇಶ ಮಾಡಿದ. ವಿದುರನ ಶರೀರ ಅಲ್ಲೇ ಇತ್ತು, ಕಣ್ಣುಗಳು ಸ್ತಬ್ಧ ಆಗಿದ್ದವು. ಆ ಶರೀರದಲ್ಲಿ ಚೈತನ್ಯ ಮಾತ್ರ ಇರಲಿಲ್ಲ. ಆ ವಿದುರನ ಆತ್ಮ ಈ ಧರ್ಮರಾಜನಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿತ್ತು. ಆಗ ಇದ್ದಕ್ಕಿದ್ದಂತೆ ತನ್ನ ಬಲ ಇಮ್ಮಡಿಸಿದಂತೆ ತನಗೆ ಅತ್ಯಂತ ಗುಣಪೂರ್ಣವಾದಂಥ ವ್ಯಕ್ತಿತ್ವ ಒಂದು ಬಂದಂತೆ, ಹೊಸ ವ್ಯಕ್ತಿತ್ವ ಬಂದಂತೆ ಅನಿಸಿತು ಈ ಧರ್ಮರಾಜನಿಗೆ. ಬಲಸ್ಥಮಪಿ ಚಾತ್ಮಾನಂ ಮೇನೆ ಬಹುಗುಣಂ ತದಾ ಪೌರಾಣಮಾತ್ಮನ ಸರ್ವಂ ಭವಿಷ್ಯತಿ ನರಾಧಿಪ. ಹಿಂದೆ ವೇದವ್ಯಾಸ ಹೇಳಿದ್ದೆಲ್ಲ ಅವನಿಗೆ ಗೊತ್ತಾಯ್ತು. ಈ ವಿದುರನು ಕೂಡ ಯಮಧರ್ಮನ ಅಂಶದಿಂದ ಹುಟ್ಟಿದವನು, ತಾನೂ ಹಾಗೆ ಹುಟ್ಟಿದವನು. ಆತ ಈಗ ನನ್ನ ಶರೀರದೊಳಗೆ ಪ್ರವೇಶ ಮಾಡಿದ್ದಾನೆ, ಮತ್ತೆ ತಾನು ತನ್ನ ಅವತಾರವನ್ನ ಸಮಾಪ್ತ ಮಾಡಿದ್ದಾನೆ. ನಾವಿಬ್ರು ಒಂದೇ ವಂಶದವರಾದ್ರಿಂದ ನನ್ನೊಳಗೆ ಆತ ಪ್ರವೇಶ ಮಾಡಿದ್ದಾನೆ ಅಂತ ಗೊತ್ತಾಯ್ತು ಈ ಧರ್ಮರಾಜನಿಗೆ. ಮುಂದೆ ವಿದುರನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಬಯಸಿದಂಥವನು. ಆಗ ಅಲ್ಲೊಂದು ಅಶರೀರವಾಣಿ ಕೇಳಿ ಬಂತು, ಇವನ ಶರೀರವನ್ನ ದಹನ ಮಾಡಬೇಡ, ನದಗ್ಧವ್ಯಂ. ಮುನಿಗಳ ಶರೀರದಂತೆ ಇವನ ಶರೀರ, ಈ ಮುನಿಗಳ ಜೀವನದಂತೆ ಇವನ ಜೀವನವೂ ಕೂಡ ಇದೆ. ಯತಿ ಧರ್ಮವನ್ನ ಪಾಲನೆ ಮಾಡಿದವನು ಇವನು. ಇವನಿಗೆ ಮುಂದೆ ಸಾಂತಾನಿಕ ಅನ್ನುವಂಥ ಲೋಕ ಸಿಗೋದಿದೆ. ಇವನಿಗೆ ಸಾಂತಾನಿಕ ಲೋಕ ಸಿಗುವುದು ಅಂತ ಆ ಶರೀರವಾಣಿ ಹೇಳಿದ್ದೇನಿದೆಯಲ್ಲ, ಇದು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಲೋಕ ಸಾಂತಾನಿಕಾಹ ನಾಮ ಅಂತ. ಆದರೆ ಆ ಶ್ಲೋಕದ ಪಾಠ ಸರಿ ಇಲ್ಲ, ಅದು ಒಂದೊಂದು ಕಡೆ ಒಂದೊಂದು ಥರ ಇದೆ. ಲೋಕ ವೈಲಕ್ಷಣೋ ನಾಮ ಅಂತ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಂಡು ಬರ್ತದೆ. ಲೋಕೋ ವೈಕರ್ತನೋ ನಾಮ, ಇದು ವಿಕರ್ತನ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟ ಲೋಕ ಸಿಗುತ್ತದೆ ಅಂತ ಟಿ.ಆರ್. ಕೃಷ್ಣಾಚಾರ್ಯ ಪಾಠ ಹೇಳಿದಂತೆ ಕಾಣಿಸ್ತದೆ. ಲೋಕ ವೈಕರ್ಮಣ ನಾಮ ಭವಿಷ್ಯತ್ಯಸ್ಯ ಪಾರ್ಥಿವ ಅಂತ ಲಕ್ಷಾಲಂಕಾರ ಇಟ್ಕೊಂಡಿದೆ ಪಾಠವನ್ನು. ವೈಕರ್ಮಣ ಅಂದ್ರೆ ವಿಗತಂ ಪ್ರವೃತ್ತಿ ಕರ್ಮ ಏಭ್ಯಸ್ತೆ ವಿಕರ್ಮಾಣ. ಪ್ರವೃತ್ತಿ ಕರ್ಮವನ್ನು ಬಿಟ್ಟು ನಿವೃತ್ತಿ ಕರ್ಮದಲ್ಲಿ ಮಾತ್ರ ಆಸಕ್ತರಾದಂತಹ ಋಷಿಗಳನ್ನ ವೈಕರ್ಮರು ಅಂತ ಹೇಳ್ತಾರಂತೆ ಲಕ್ಷಾಲಂಕಾರ ಹೇಳುವಂತೆ. ಹೀಗೆ ಆ ಪ್ರವೃತ್ತ ಕರ್ಮದಿಂದ ದೂರ ಇರುವ ಕೇವಲ ಜ್ಞಾನ ಸಾಧನೆಯನ್ನು ಮಾತ್ರ ಮಾಡುವಂತಹ ಸಾಧಕರೇನಿದ್ದಾರೆ, ಅಂಥ ಜೀವನವನ್ನು ಈಗ ವಿದುರ ನಡೆಸ್ತಾ ಇದ್ದಾನೆ. ಇದು ಲಕ್ಷಾಲಂಕಾರ ಹೇಳುವಂಥ ಅರ್ಥ. ಸಾಂತಾನಿಕ ಅಂತ ಬಂದಿರುವುದು ಉತ್ತರ ಭಾರತದ ಪಾಠದಲ್ಲಿ. ಈ ಪಾಠ ಹೀಗೆ ಸಂದಿಗ್ಧ ಇರುವುದರಿಂದ ಎಲ್ಲರೂ ತಮ್ಮ ಅರ್ಥವನ್ನು ಹೇಳಿದ್ದಾರೆ. ಯಾವುದಂತ ನಾವು ತೀರ್ಮಾನಿಸುವುದು ಕಷ್ಟ.
ಅಂತೂ ಎಲ್ಲರೂ ವ್ಯಾಖ್ಯಾನಕಾರರು, ಲಕ್ಷಾಲಂಕಾರ ವ್ಯಾಖ್ಯಾನವು ಕೂಡ ಏನು ಹೇಳ್ತದೆ ಅನ್ನೋದನ್ನು ಮಾತ್ರ ಇಲ್ಲಿ ಹೇಳಿದ್ದೇನೆ. ಮುಂದೆ ಧರ್ಮರಾಜ ಧೃತರಾಷ್ಟ್ರನಿಗೆ ಎಲ್ಲ ವಿಷಯವನ್ನು ಹೇಳಿದ. ಅವನ ಸಮೀಪ ಬಂದ. ಉಳಿದವರೆಲ್ಲರಿಗೂ ಬಹಳ ಆಶ್ಚರ್ಯ ಆಯಿತು ಇದನ್ನು ಕೇಳಿ. ಮುಂದೆ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳಿದ, ನಾನು ನಿಮಗೆ ಅತಿಥಿ ಸತ್ಕಾರ ಮಾಡ್ತೇನೆ, ಫಲ ಮೂಲ ನೀರು ಇತ್ಯಾದಿಗಳನ್ನು ನೀನು ತಗೋ ಈಗ. ಯಥರ್ಥೋ ಹಿ ನಿರೋಧ ಜಾತಃ ತದರ್ಥೋಸ್ಯ ಅತಿಥಿ ಸ್ಮೃತಃ. ಮನುಷ್ಯ, ಸಾಧಕನಾದವನು, ಗೃಹಸ್ಥ ತನ್ನ ಹತ್ರ ಏನನ್ನ ಇಟ್ಕೊಂಡಿರ್ತಾನೋ, ತಾನು ಯಾವ ಫಲ ಮೊದಲಾದವುಗಳನ್ನು ಸ್ವೀಕಾರ ಮಾಡ್ತಾನೋ ಅದನ್ನೇ ಅತಿಥಿಗೂ ಕೂಡ ಕೊಡಬೇಕು. ಯದ ಅರ್ಥ ಅಂತ ಕೆಲವು ಕಡೆ ಇದೆ, ಯದ ಅನ್ನ ಅಂತ ಇನ್ನು ಕೆಲವು ಕಡೆ ಇದೆ. ಯದನ್ನೋ ಹಿ ಅಂತ ಪಾಠ ಇದ್ದರೆ ಅದು ಹೆಚ್ಚು ಯೋಗ್ಯ. ತಾನು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತಾನೋ ಅದನ್ನು ಅತಿಥಿಗೂ ಕೂಡ ಕೊಡಬೇಕು ಅಂತ. ನಾನು ಅರಮನೆಯಲ್ಲಿದ್ದರೆ ಅಂಥ ಭೋಜನವನ್ನೇ ಎಲ್ರಿಗೂ ಮಾಡಿಸ್ತಾ ಇದ್ದೆ. ಈಗ ಅರಣ್ಯದಲ್ಲಿರುವುದರಿಂದ ಇಂಥ ಮುನಿಗಳಿಗೆ ಉಚಿತವಾದಂಥ ಭೋಜನವನ್ನೇ ಮಾಡಿಸ್ತಾ ಇದ್ದೇನೆ, ನೀವು ಅದನ್ನು ಸ್ವೀಕಾರ ಮಾಡಿರಿ ಅಂತ ಧೃತರಾಷ್ಟ್ರ ಹೇಳಿದೆ. ಅದರಂತೆ ಧರ್ಮರಾಜ ಹಾಗೇ ಆಗಲಿ ಅಂತ ಹೇಳಿ ಎಲ್ಲವನ್ನು ಸ್ವೀಕಾರ ಮಾಡಿದ. ಮತ್ತೆ ಆ ರಾತ್ರಿಯನ್ನು ಅವರು ಅಲ್ಲಿ ಕಳೆದರು. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತ ಆಗಿದೆ. ತಾತ್ಪರ್ಯ ನಿರ್ಣಯ ಈ ಆಶ್ರಮವಾಸದ ಕುರಿತಾಗಿ ಏನೇನು ಹೇಳ್ತದೆ ಅನ್ನೋದನ್ನು ನೋಡೋಣ. ಧೃತರಾಷ್ಟ್ರ ತಾನು ಅರಮನೆಯಲ್ಲಿದ್ದಾಗ ತನ್ನ ಮಕ್ಕಳಿಗೆ ಶ್ರಾದ್ದ ಮಾಡಿದ. ಮತ್ತೆ 10 ದಿವಸಗಳ ಕಾಲ ದಾನಗಳನ್ನು ಮಾಡಿದಂತೆ. ದಶರಾತ್ರಂ ತದೋ ಶುದ್ಧ ಮನಸ ನಿರ್ಣತ್ವಧೀಹಿ. ಮಹಾದಾನನೇ, ಅನೇಕ ದಾನಗಳನ್ನು, ದೊಡ್ಡ ದೊಡ್ಡ ದಾನಗಳನ್ನೆಲ್ಲ ಮಾಡಿ ಮುಗಿಸಿದ ಧೃತರಾಷ್ಟ್ರ. ಮುಂದೆ ಎಲ್ಲ ಕರ್ಮವನ್ನು ಕೂಡ ಭಗವಂತನಿಗೆ ಸಮರ್ಪಿಸಿದ. ಪಾಂಡವರು ಉಳಿದ ಬಂಧುಗಳ ಅನುಮತಿಯನ್ನು ಪಡ್ಕೊಂಡು ಹೊರಟ. ಹಾಗೆ ಹೇಳಿದಂತೆ ಜನರಿಗೆ, ಸಜ್ಜನರಿ, ಪೌರರಿಗೆ, ನಮ್ಮ ಪೂರ್ವಿಕರು ನಿಮ್ಮನ್ನು ಧರ್ಮದಿಂದ ಕಾಪಾಡಿದರು, ನಾನು ಆ ಥರ ಧರ್ಮದಿಂದ ಏನೂ ನಿಮ್ಮನ್ನು ಆಳಲಿಲ್ಲ. ಯಚಾಹಂ ಪರಮಸ್ನೇಹಾತ್. ಆದರೆ ನಾನು ಹಾಗೆ ಆಳದೆ ಹೋದರೂ ಕೂಡ ನೀವು ನನ್ನ ಮೇಲೆ ಅಂಥದ್ದೇ ಪ್ರೀತಿಯನ್ನಿಟ್ರಿ. ನಾನು ರಕ್ಷಕನಲ್ಲ ಅಂತ ನೀವು ನನ್ನನ್ನು ಎಂದೂ ತಿರಸ್ಕರಿಸಲಿಲ್ಲ. ಅರಕ್ಷಿತೇತಿ ಕಥಿತಃ ಪ್ರಮಾದಾದಪಿ ಸಜ್ಜನಾಃ. ನಾನು ನಿಮ್ಮನ್ನು ಆಳ್ತಾ ನಿಮ್ಮ ಆಶ್ರಯದಿಂದ ಅನೇಕ ಯಾಗಗಳನ್ನು ಮಾಡಿದೆ. ರಾಷ್ಟ್ರಕ್ಕೆ ಉಪಯೋಗ ಆಗುವಂಥ ಕಾರ್ಯಗಳನ್ನು ಕೂಡ ಮಾಡಿದೆ. ಇಷ್ಟಂ ಚ ಯಜ್ಞೈ ಪೂರ್ತೈಶ್ಚ. ಪೂರ್ತ ಅಂದರೆ ಸಾಮ್ರಾಜ್ಯದ ಜನಜೀವನಕ್ಕೆ ಬೇಕಾದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಅವನ್ನೆಲ್ಲ ಮಾಡಿದೆ. ಮತ್ತೆ ಪಾಪಿಯಾದ ಕಾರಣದಿಂದ ಕ್ಷತ್ರಿಯ ಸಂಹಾರಕ್ಕೆ ಕಾರಣ ಆದೆ. ಎಲ್ಲ ಕಡೆನೂ ಸಂಶಯ ಪಡ್ತಾ ಇದ್ದೆ. ಸರ್ವಾತಿ ಶಂಕಿ ಮೂಢಶ್ಚ. ಯಾರೇ ಸಜ್ಜನರಾದವರು ಏನೇ ಬೋಧನೆ ಮಾಡಿದ್ರು ಅದ್ರ ಬಗ್ಗೆ ನಾನು ಸಂಶಯವನ್ನೇ ತಾಳ್ತಾ ಇದ್ದೆ. ಮೂರ್ಖ, ಹಿರಿಯರ ಮಾತನ್ನ ನಾನು ಕೇಳಲಿಲ್ಲ. ನಾನು ಸ್ವಲ್ಪ ಹೇಳುವಾಗ ತಪ್ಪು ಮಾಡಿದೆ. ನನ್ನ ಮಗ ಪುತ್ರಸ್ತು ಮಮ ಪಾಪಾತ್ಮ ಸರ್ವಕ್ಷತ್ರ ವಿನಾಶಕ. ನನ್ನ ಮಗ ಮಹಾಪಾಪಿಷ್ಠನಾದವನು, ಎಲ್ಲರಲ್ಲೂ ಸಂಶಯವನ್ನೇ ತಾಳುವಂಥವನು, ಯಾರ ಬಗ್ಗೆನೂ ಅವನಿಗೆ ನಂಬಿಕೆ ಇರಲಿಲ್ಲ. ಪಾಂಡವರ ಬಗ್ಗೆ ಪ್ರೀತಿಯನ್ನು ಮಾಡಿದೆ, ದ್ವೇಷವನ್ನೇ ಮಾಡಿದ. ಕೃಷ್ಣನಿಗೆ ಅಪ್ರಿಯ ಆಗುವಂತೆ ವರ್ತಿಸಿದ. ಮತ್ತೆ ನಿಮಗೂ ಅನೇಕ ರೀತಿ ದುಷ್ಕೃತ್ಯಗಳನ್ನು ಅವನು ಮಾಡಿರಬಹುದು. ವಿಶ್ವಾಸ್ವಾಪಿ ಅಶಿವಂ ಕೃತಂ. ಅವನ ಮಕ್ಕಳೆಲ್ಲರೂ, ಅವನ ಸಹೋದರರೆಲ್ಲರೂ ಅವನನ್ನೇ ಅನುಸರಿಸಿದರು. ಅವರೆಲ್ಲ ಈಗ ಸತ್ತು ಹೋಗಿದ್ದಾರೆ. ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದ ಈ 50ನೇ ಶ್ಲೋಕ ಏನಿದೆಯಲ್ಲ, ಪ್ರಾಯಸ್ತೇನಾಪಿ ಮಂದೇನ ಯುಷ್ಮಾಸ್ವಪ್ಯಶಿವಂ ಕೃತಂ ಅಂತ. ಇದಕ್ಕೆ ಪ್ರಾಯಸ್ತೇನಾಪಿ ಮಂದೇನ ನಯುಷ್ಮಾಸ್ವಶಿವಂ ಕೃತಮಂ ಅಂತನೂ ಇನ್ನೂ ಒಂದು ಪಾಠ ಇದೆ. ಗೋವಿಂದಾಚಾರ್ಯರ ಅಭಿಪ್ರಾಯ ಮತ್ತು ಪುರಾಣಿಕಾಚಾರ್ಯ ಅಭಿಪ್ರಾಯ ಅದನ್ನೆಲ್ಲ ಇಲ್ಲಿ ಹೇಳುವ ಪ್ರಯತ್ನ ಈಗ ಮಾಡ್ತೇನೆ. ಮೊದಲು ಪುರಾಣಿಕಾಚಾರ್ಯ ಏನು ಹೇಳ್ತಾರೆ ಅದನ್ನು ನೋಡೋಣ. ಪ್ರಾಯಸ್ಥೇನಾಪಿ ಮಂದೇನ ಯುಷ್ಮಾಸ್ವಪ್ಯ ಶಿವಂ ಕೃತಂ. ನನ್ನ ಮಗ ಮಂದ, ಅವನು ದುಷ್ಟ, ಅವನು ನಿಮಗೂ ಕೂಡ
ಕೇಡನ್ನು ಬಗೆದಿದ್ದಾನೆ, ನಿಮಗೂ ಕೂಡ ಕೆಟ್ಟದ್ದು ಮಾಡಿದ್ದಾನೆ ಅಂತ ಅವನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಮಹಾಭಾರತದ ಪಾಠ ಏನು, ಅದ್ರ ಬಗ್ಗೆ ಪುರಾಣಿಕಾಚಾರ್ಯರು ಅಲ್ಲಿ ಆಲೋಚನೆ ಮಾಡಿದ್ದಾರೆ, ಅದ್ರ ವಿಮರ್ಶೆ ಮಾಡಿದ್ದಾರೆ. ಅವರು ದುರ್ಯೋಧನ ಪ್ರಜೆಗಳಿಗೆ ಪೀಡೆ ಮಾಡಿಲ್ಲ ಅಂತ ಧೃತರಾಷ್ಟ್ರ ಮುಂದೆ ಹೇಳುವಂತೆ ಕಾಣಿಸ್ತದೆ. ಅದು ಹಿಂದೆಲ್ಲ ಬಂದಿದೆ. ಅಪಿತತ್ರಣವೋ ಮಂದ ದುರ್ಬುದ್ಧಿರ್ ಅಪರಾಧವಾನ್. ನನ್ನ ಮಗ ದುರ್ಬುದ್ಧಿ ಇರ್ಬೋದು, ಆದ್ರೆ ಅವನು ನಿಮಗೇನು ಅಪರಾಧ ಮಾಡಿದವನಲ್ಲ. ಹಾಗಾದ್ರೆ ಈ ಮಾತನ್ನು ಹೇಗೆ ಹೊಂದಿಸ್ಬೇಕು? ಇಲ್ಲಿ ನ ಅಪರಾಧವಾನ್ ಅಂತ ಏನು ಬಂದಿದೆಯಲ್ಲ, ಪ್ರಾಯಸ್ಥೇನಾಪಿ ಮಂದೇನ ವಿಶ್ವಾಸ್ವಪ್ಯ ಶಿವಂ ಕೃತಂ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು. ಮತ್ತೆ ಮಹಾಭಾರತದಲ್ಲಿ ಅಪಿತತ್ರಣವೋ ಮಂದಾಹ ಅಪಿತತ್ರಣವೋ ಮಂದೋ ದುರ್ಬುದ್ಧಿ ಅಪರಾಧವಾನ್ ಅಂತ ಏನಿದೆಯಲ್ಲ, ನ ಅಪರಾಧವಾನ್ ಅಂತ ಪ್ರಶ್ನ ಚಿಹ್ನವನ್ನು ಹಾಕೊಳ್ಬೇಕು ಅಂತ ಪುರಾಣಿಕಾಚಾರ್ಯರು ಅದಕ್ಕೆ ಅರ್ಥ ಮಾಡ್ತಾರೆ. ನನ್ನ ಮಗ ನಿಮ್ಗೆ ಅಪರಾಧ ಮಾಡಿಲ್ಲೇನೋ? ಖಂಡಿತವಾಗಿಯೂ ಅಪರಾಧ ಮಾಡಿಯೇ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾಕೆಂದ್ರೆ ಈ ದುರ್ಯೋಧನ ಮತ್ತೆ ಅವನ ದುಷ್ಟಕೂಟ ಮತ್ತೆ ಅವನ ಬೋಧನೆಗೆ ಅನುಸಾರವಾಗಿ ಈ ಧೃತರಾಷ್ಟ್ರ ಇವರೆಲ್ಲರೂ ಕೂಡ ಆಚರಿಸಿದ ನೀತಿ ಯಾವುದು ಅಂದ್ರೆ ಕಣಿಕ ಅನ್ನುವಂಥ ಒಬ್ಬ ದುಷ್ಟನ ನೀತಿ. ಅದರಂತೆ ತೋರಿಕೆಯ ಒಳ್ಳೆತನವನ್ನ, ತೋರಿಕೆಯ ಸಜ್ಜನಿಕೆಯನ್ನ ಎಲ್ಲಿಗೂ ತೋರಿಸ್ಬೇಕು. ಒಳಗೆ ದುಷ್ಟನೇ ಆಗಿರ್ಬೇಕು, ಆದರೆ ದುಷ್ಟತನವನ್ನು ಹೊರಗೆ ತೋರಿಸಬಾರ್ದು, ಸಜ್ಜನಿಕೆಯನ್ನೇ ತೋರಿಸ್ಬೇಕು ಅಂತನ್ನುವುದು ಆ ಕಣಿಕ ನೀತಿಯ ಸಾರಾಂಶ. ಮತ್ತೆ ಇದರ ಫಲವಾಗಿ, ಇಂಥ ಕಣಿಕ ನೀತಿಯನ್ನು ಅನುಸರಿಸಿದ ಫಲವಾಗಿ ಎಲ್ಲ ಪ್ರಜೆಗಳು ಕೂಡ ನೈತಿಕವಾಗಿ ಅಧಃಪತನ ಹೊಂದಿದರು ಅಂತ ಪುರಾಣಿಕಾಚಾರ್ಯ ಹೇಳ್ತಾರೆ. ಧೃತರಾಷ್ಟ್ರನ ಅಭಿಪ್ರಾಯ ಹಾಗಿತ್ತಂತೆ. ಪೃಥ್ವೀಚ ವಿನಾಶಿತ, ಆ ಆಶ್ರಮವಾಸಿಗೆ ಬರುವುದು 9ನೇ ಅಧ್ಯಾಯದಲ್ಲಿ ಅವರು TR ಕೃಷ್ಣಾಚಾರ್ಯರ ಪಾಠದ ಅನುಸರಣೆ ಮಾಡಿರ್ತಾರೆ ಪುರಾಣಿಕಾಚಾರ್ಯರು. ಧೃತರಾಷ್ಟ್ರ ತನ್ನ ಪ್ರಜೆಗಳ ಮುಂದೆ ಹೇಳುವಂಥ ಪ್ರಸಂಗ ಅದು ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಅಧ್ಯಾಯ ಆಗ್ತದೆ ಅದನ್ನು ಅವರವರು ಆ ಅಧ್ಯಾಯವನ್ನು ಅವರವರಲ್ಲಲ್ಲಿ ನೋಡ್ಬೇಕು. ಪೃಥ್ವೀಚ ವಿನಾಶಿತ ಘಾತಿತಾ ಕೌರವೇಯಾಶ್ಚ ಪೃಥ್ವೀಚ ವಿನಾಶಿತ. ಈ ದುರ್ಯೋಧನನ ಮೂರ್ಖತನದಿಂದ ಎಲ್ಲ ಕೌರವರಿಗೂ ಕೂಡ ಹಾನಿಯಾಯಿತು, ಪೃಥ್ವಿಯೂ ಕೂಡ ನಷ್ಟವಾಗಿ ಹೋಯಿತು ಅಂತ ಬಂದಿದೆ. ಆದ್ದರಿಂದ ಪೃಥ್ವೀಚ ವಿನಾಶಿತ ಅಂದ್ರೆ ಎಲ್ಲ ಪ್ರಜೆಗಳಿಗೂ ಕೂಡ ತುಂಬಾ ತೊಂದರೆ ಆಯಿತು ಅಂತ ಅವರ ತಾತ್ಪರ್ಯ. ಅದಕ್ಕೆ ಹೇಗೆ ಅದರ ತೀರ್ಮಾನಿಸುವುದು ಹೇಗೆ ಅಂದ್ರೆ ಪ್ರಜೆಗಳು ನೈತಿಕವಾಗಿ ಅಧಃಪತನ ಹೊಂದಿದರು ಅಂತ. ದುಷ್ಟನಾದಂಥ ದುರ್ಯೋಧನನ್ನ ಮೌನವಾಗಿ ಆದರೂ ಸಮರ್ಥನೆ ಮಾಡಿದ್ದರಿಂದ ಅವರೆಲ್ಲರಿಗೂ ನೈತಿಕವಾಗಿ ಮೋರಲಿ ಅಧಃಪತನ ಬಂದಿತ್ತು ಅಂತ ಅವ್ರ ತಾತ್ಪರ್ಯ. ತುಂಬಿದ ಸಭೆಯಲ್ಲಿ ಪಾಂಡವರ ರಾಣಿ ದ್ರೌಪದಿಯ ಮಾನಾಪಹರಣ ನಡೆಯಿತು. ಪ್ರಜೆಗಳೆಲ್ಲ ಮೂಕ ಪ್ರೇಕ್ಷಕರಾದರು. ಭೀಷ್ಮ ದ್ರೋಣರಂಥ ರಾಜಕೀಯ ತಜ್ಞರು ಕೂಡ ಸುಮ್ಮನಿದ್ರು. ವಿದುರನು ಕೂಡ ಕೇವಲ ಮೌಖಿಕವಾಗಿ ಪ್ರತಿಭಟಿಸಿದ. ಆದರೆ ಅವನೇನು ಶಸ್ತ್ರ ಎತ್ತಿ ಯಾರನ್ನೂ ಪ್ರಹರಿಸಲಿಕ್ಕೆ ಹೋಗಲಿಲ್ಲ. ಇದನ್ನ ನಾವು ಗಮನಿಸಬೇಕು. ಆದ್ರಿಂದಲೇ ದ್ರೋಣಸ್ಯ ಭೀಷ್ಮಸ್ಯ ಚ ನಾಸ್ತಿ ತತ್ವಂ ಕ್ಷತ್ರುಸ್ತಥೈವ ಅಂತ ದ್ರೌಪದಿ ಅಲ್ಲಿ ಸಭಾಪರ್ವದಲ್ಲಿ ಆಕ್ಷೇಪಿಸುವಂತ ಒಂದು ಮಾತನ್ನು ಹೇಳ್ತಾಳೆ. ದ್ರೋಣನಿಗೂ ಭೀಷ್ಮನಿಗೂ ಯಾವುದೇ ಸತ್ವ ಇಲ್ಲ, ವಿದುರನಿಗೂ ಸತ್ವ ಇಲ್ಲ ಅಂತ. ವಿದುರ ವಸ್ತುತಃ ಅದನ್ನು ಪ್ರತಿಭಟಿಸಿದ್ದ, ಆದರೆ ಶಸ್ತ್ರವನ್ನು ಹಿಡಿದಿರಲಿಲ್ಲ ಅಂತ ಅವಳ ದ್ರೌಪದಿಯ ತಾತ್ಪರ್ಯ ಇದ್ದಂತೆ ಆಗ್ತದೆ. ಶಸ್ತ್ರವನ್ನು ಹಿಡಿದು ಈ ಅನ್ಯಾಯವನ್ನು ಪ್ರತಿಭಟಿಸುವಂತ ಪ್ರಯತ್ನವನ್ನ ಅವನು ಮಾಡಲಿಲ್ಲ. ಪ್ರಜೆಗಳಂತೂ ಮೂಕ ಪ್ರೇಕ್ಷಕರಾಗಿಬಿಟ್ಟಿದ್ರು. ಇದಷ್ಟೇ ಅಲ್ಲದೆ ಇನ್ನೂ ದೊಡ್ಡ ದುರಂತ, ದುರ್ಯೋಧನನ್ನ ಕೃಷ್ಣ ಅನ್ಯಾಯದಿಂದ ಕೊಲಿಸಿದ ಅಂತ ಉದಂಕ ಮುನಿಗೆ ಕೋಪ ಬಂತು. ಅಂತೂ ಜನ ಎಲ್ಲ ಉದಂಕ, ಭೀಷ್ಮ, ದ್ರೋಣ ಮತ್ತೆ
ಪ್ರಜೆಗಳು ಎಲ್ಲರೂ ಕೂಡ ದುರ್ಯೋಧನನನ್ನ ಆರಾಧಿಸಲಿಕ್ಕೆ ತೊಡಗಿತ್ತು. ಕೆಲವರು ಬೇರೆ ಗತಿ ಇಲ್ಲದೆ ದುರ್ಯೋಧನ ಹೇಳುವಂತೆ ಕೇಳುವ ಪರಿಸ್ಥಿತಿಗೆ ತಲುಪಿದ್ರು. ಕೆಲವರು ಅಜ್ಞಾನದಿಂದ, ಕೆಲವರು ದುರ್ಬುದ್ಧಿಯಿಂದ, ಮತ್ತು ದುರ್ಯೋಧನನ್ನೇ ಅವರೆಲ್ಲ ಅನುಸರಿಸಿಬಿಟ್ಟಿದ್ರು. ಆ ಅಪರಾಧವನ್ನ, ದ್ರೌಪದಿಗಾದಂತಹ ಅವಮಾನವನ್ನ, ಪಾಂಡವರಿಗಾದಂತಹ ಅವಮಾನವನ್ನ ಯಾರ್ಯಾರು ಹೇಗೆ ಹೇಗೆ ಪ್ರತಿಭಟಿಸಬೇಕಾಗಿತ್ತೋ ಹಾಗವರು ಪ್ರತಿಭಟಿಸಲಿಲ್ಲ ಅಂತ ನಾವು ತಿಳ್ಕೋಬಹುದು. ಆದರೆ ಜನಕ್ಕೆ ತಮ್ಮ ತಪ್ಪು ತಿಳಿಯಲಿಲ್ಲ. ಇದು ನಿರ್ಣಯ ಹೇಳುವಂತ ಅಶಿವ ಅಮಂಗಲ, ಪ್ರಜೆಗಳಿಗೆ ಆದಂಥ ಅಮಂಗಲ, ಇದು ಪ್ರಜೆಗಳ ಅಮಂಗಲ. ಅದಕ್ಕೆಲ್ಲ ಆ ನೈತಿಕ ಅಧಃಪತನಕ್ಕೆ ಕಾರಣ ಮೂಲ ದುರ್ಯೋಧನ, ಅವನಿಗೆ ಉಪದಿಷ್ಟವಾದಂಥ ಕಣಿಕ ನೀತಿ. ಅದಕ್ಕೆ ಪ್ರಾಯಸ್ತೇನಾಪಿ ಮಂದೇನ ಯುಷ್ಮಾಸು ಅಶಿವಂ ಕೃತಂ. ಆದ್ರಿಂದ ಅವನು ನಿಮಗೂ ಕೂಡ ಕೆಟ್ಟದನ್ನು ಮಾಡಿದ, ನಿಮ್ಮ ನೈತಿಕ ಅಧಃಪತನಕ್ಕೂ ಕೂಡ ಅವನೇ ಕಾರಣ ಆದ ಅಂತ ಪುರಾಣಿಕಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ತೇಷಾಂ ಅಸ್ಥಿರ ಬುದ್ಧೀನಾಂ ಲುಬ್ಧಾನಾಂ ಕಾಮಚಾರಿಣಾಂ ಕೃತೆ ಯಾಚೇದ್ಯವತ್ಸರ್ವಾನ್ ಗಾಂಧಾರಿ ಸಹಿತ ಸತಾಂ. ಪ್ರಜೆಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅಂತ ಧೃತರಾಷ್ಟ್ರ ಹೇಳುವುದು ಈ ಕಾರಣಕ್ಕಾಗಿ. ಆದ್ರಿಂದ ದುರ್ಯೋಧನ ಪ್ರಜೆಗಳಿಗೆ ಯಾವುದೇ ಅಪರಾಧ ಮಾಡಿಲ್ಲ ಅಂತನ್ನುವುದು ಈ ಸಂದರ್ಭಕ್ಕೆ ಹೊಂದೋದಿಲ್ಲ ಅಂತಾರೆ ಪುರಾಣಿಕಾಚಾರ್ಯರು. ತಪ್ಪು ಮಾಡಿದ್ದಾನೆ ಅಂತನ್ನುವುದೇ ಹೊಂದುತ್ತದೆ. ಮಹಾಭಾರತದ ಮೂಲ ಪಾಠದಲ್ಲಿ ಅಪಿತತ್ರವೋ ಮಂದೋ ದುರ್ಬುದ್ಧಿರ್ ಅಪರಾಧವಾನ್, ನನ್ನ ಮಗ ದುರ್ಬುದ್ಧಿಯಾದಂತಹ ದುರ್ಯೋಧನ ನಿಮಗೆ ಅಪರಾಧ ಮಾಡಲಿಲ್ವೇನು ಅಂತ ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಳ್ಬೇಕು ಅಂತ ಹೇಳ್ತಾರಲ್ಲ ಪುರಾಣಿಕಾಚಾರ್ಯರು. ಹಾಗೆ ನಿರ್ಣಯದ ಪಾಠದಲ್ಲಿಯೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ, ಕಾಕುಸ್ವರ ಅಂದ್ರೆ ವ್ಯಂಗ್ಯ ಧ್ವನಿ, ಅದನ್ನ ಇಟ್ಕೊಳ್ಳುವುದು ಒಳ್ಳೆಯದು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಪ್ರಾಯಸ್ತೇನಾಪಿ ಮಂದೇನ ಯುಷ್ಮಾಸು ಅಪಿ ಅಶಿವಂ ಕೃತಂ ಅಂತ ಪುರಾಣಿಕಾಚಾರ್ಯ ಇಟ್ಕೊಂಡಿರುವಂತ ಪಾಠ. ಪ್ರಾಯಸ್ತೇನಾಪಿ ಮಂದೇನ ನ ಯುಷ್ಮಾಸು ಅಶಿವಂ ಕೃತಂ ಅಂತ ಅಂತ ಅಲ್ಲಿ ಒಂದು ಕಡೆ ಪಾಠ ಇದ್ದರೆ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅದನ್ನು ಪುರಾಣಿಕಾಚಾರ್ಯ ಆಲೋಚನೆ ಮಾಡಿದ್ದಾರೆ. ನ ಅನ್ನುವ ಪಾಠ ಗೋವಿಂದಾಚಾರ್ಯ ಪಾಠದಲ್ಲಿ ಕಾಣಿಸ್ತದೆ. ನ ಯುಷ್ಮಾಸು ಅಶಿವಂ ಕೃತಂ, ನನ್ನ ಮಗ, ಮೂರ್ಖನಾದ ಮಗ ನಿಮಗೂ ತಪ್ಪು ಮಾಡಿಲ್ಲೇನೋ, ಮಾಡಿಯೇ ಇದ್ದಾನೆ. ಮೂಲ ಮಹಾಭಾರತದ ಪಾಠಗಳಲ್ಲಿ ಇವತ್ತಿನ ಪಾಠಗಳಂತೆ ಅಲ್ಲಿ ಕ್ವಶನ್ ಮಾರ್ಕು ಇತ್ಯಾದಿಗಳು ಕಾಣಿಸೋದಿಲ್ಲ. ಆದ್ರೆ ವಸ್ತುತಃ ಅದನ್ನು ತಿಳ್ಕೊಳ್ಬೇಕು. ನ ಅಂತ ಒಂದು ವೇಳೆ ಇದ್ರೂ ಕೂಡ, ಹಾಗಿದ್ರೂ ನ ಅಶಿವಂ ಕೃತಂ ಕಿಂ, ಅವನು ಪಾಪವನ್ನು ಮಾಡಿಲ್ಲೇನು, ಪಾಪವನ್ನು ಮಾಡಿಯೇ ಇದ್ದಾನೆ ಅಂತ ಅದರ ಪರ್ಯವಸಾನ ಆಗ್ತದೆ. ಪಾಪವನ್ನು ಮಾಡಿಲ್ವೇನು ಅಂತ ಪ್ರಶ್ನೆ, ಮಾಡಿಯೇ ಇದ್ದಾನೆ ಅಂತ ಅದಕ್ಕೆ ಉತ್ತರ. ಮತ್ತೊಂದು ಪಾಠ ಇದೆ, ಪ್ರಾಯಸ್ತೇನಾಪಿ ಮಂದೇನ ನ ಯುಷ್ಮಾಸು ಶಿವಂ ಕೃತಂ ಅಂತ. ಈ ಪಾಠದಲ್ಲಂತೂ ಏನೂ ಸಮಸ್ಯೆ ಇಲ್ಲ ಅಂತಾರೆ ಪುರಾಣಿಕಾಚಾರ್ಯರು. ಯುಷ್ಮಾಸು ನಿಮ್ಮ ಬಗ್ಗೆ, ತೇನ ಆ ದುರ್ಯೋಧನನಿಂದ, ಶಿವಂ ಒಳ್ಳೆಯದು, ನ ಕೃತಂ ಮಾಡಲ್ಪಡಲಿಲ್ಲ. ಒಟ್ಟು 3 ಪಾಠಗಳು. ಯುಷ್ಮಾಸು ನಿಮ್ಮ ಬಗ್ಗೆ, ಶಿವಂ ಒಳ್ಳೆಯದು, ನ ಕೃತಂ ಮಾಡಲ್ಪಡಲಿಲ್ಲ, ಆ ದುರ್ಯೋಧನನಿಂದ ಮಾಡಲ್ಪಡಲಿಲ್ಲ. ಒಳ್ಳೆಯದೇನೂ ಅವನು ಮಾಡಲಿಲ್ಲ, ಏನ್ ಮಾಡಿದ್ರು ಕೆಟ್ಟವನ್ನೇ ಮಾಡಿದ್ದಾನೆ ಅಂತ ತಾತ್ಪರ್ಯ ನಿರ್ಣಯದ ಮಾತಿಗೆ ಪುರಾಣಿಕಾಚಾರ್ಯರು ಅರ್ಥ ಹೇಳ್ತಾರೆ. ಇದು ಯುಷ್ಮಾಸು ಶಿವಂ ಕೃತಂ ಎನ್ನುವ ಪಾಠಕ್ಕೆ ಅರ್ಥ. ನ ಯುಷ್ಮಾಸು ಅಶಿವಂ ಕೃತಂ ಅಂತ ಇದ್ರೆ, ಶಿವಂ ಬದಲಾಗಿ ಅಶಿವಂ ಅಂತಿದ್ರೆ ಮತ್ತು ನ ಅಂತಿದ್ರೆ ಆವಾಗ ಅವನು ಕೆಟ್ಟದನ್ನು ಮಾಡಿಲ್ಲವೇನು ಅಂತ ಈಗ ಪ್ರಶ್ನೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಆದ್ರಿಂದ ಶಿವಂ ಕೃತಂ ಅನ್ನುವ ಪಾಠಕ್ಕೂ ಅಶಿವಂ ನಕೃತಂ ಕಿಂ ಅನ್ನುವ ಪಾಠಕ್ಕೂ ಅರ್ಥ ಒಂದೇ ಆಗ್ತದೆ. ಅವನೇನು ಒಳ್ಳೆಯದನ್ನು ಮಾಡಲಿಲ್ಲ, ಇದು ಶಿವಂ ಕೃತಂ ಅನ್ನೋ ಪಾಠಕ್ಕೆ ಅರ್ಥ.
ಯುಷ್ಮಾಸು ಅಶುಭಂ ಕೃತಂ ನ ಕಿಂ, ಅವನು ನಿಮ್ಮ ಬಗ್ಗೆ ಕೆಟ್ಟದನ್ನು ಮಾಡಲಿಲ್ಲವೇನು ಅಂತ ಹೇಳಿದ್ರು ಅದೇ ಅರ್ಥ ಆಗ್ತದೆ. ಆದರೆ ಮೂಲತಃ ಪುರಾಣಿಕಾಚಾರ್ಯ ಇಟ್ಕೊಂಡಿರೋ ಪಾಠ ಯುಷ್ಮಾಸು ಅಶಿವಂ ಕೃತಂ. ಆ ದುರ್ಯೋಧನ ನಿಮಗೆ ಖಂಡಿತವಾಗಿಯೂ ಕೇಡನ್ನು ಮಾಡಿಯೇ ಇದ್ದಾನೆ ಅಂತ. ಇದೆಲ್ಲ ಹೀಗಾಗಲಿಕ್ಕೆ ಕಾರಣ ಸಂಸ್ಕೃತದ ಪದಚ್ಛೇದಗಳು, ಅನ್ವಯ ಇತ್ಯಾದಿಗಳನ್ನ ನಾನಾ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇರೋದು. ಅಪಿತತ್ರ ನವೋ ಮಂದೋ ಅಂತಿದೆಯಲ್ಲ, ಅಲ್ಲಿ ನವೋ ಅಂದರೆ ನವೋ ಅನ್ನುವುದನ್ನು ಪದಚ್ಛೇದ ಮಾಡಿದರೆ ವಹ ನಿಮಗೆ, ನ ಅವನು ಕೆಟ್ಟದನ್ನೇನೋ ಮಾಡಲಿಲ್ಲ ಅಂತ ಅರ್ಥ ಆಗ್ತದೆ. ನವಹ ಅಂದರೆ ನ ಮತ್ತು ವ ಅನ್ನೋದನ್ನು ಪದಚ್ಛೇದ ಮಾಡಿದರೆ ನ ಮತ್ತು ವ ಎರಡನ್ನೂ ಒಟ್ಟಿಗೆ ಇಟ್ಕೊಂಡ್ಬಿಟ್ರೆ ನವಹ ಅಂದರೆ ಎಳೆಯ ಹುಡುಗ, ಬುದ್ಧಿ ಇಲ್ಲದವನು, ಚಿಕ್ಕ ಹುಡುಗನಂತೆ ವರ್ತಿಸುವವನು. ನವ ಅಂದರೆ ಹೊಸದು, ಹೊಸದು ಅಂದರೆ ಎಳೆಯ ಹುಡುಗ ಅಂತ ಈಗ ಅರ್ಥ ಆಗಿಬಿಡ್ತದೆ. ಈ ಪಾಠನೇ ಚೆನ್ನಾಗಿರ್ತದೆ ಅಂತ ಪುರಾಣಿಕಾಚಾರ್ಯರು ಅಲ್ಲಿ ಅಭಿಪ್ರಾಯ ಪಡ್ತಾರೆ. ಗೋವಿಂದಾಚಾರ್ಯ ಹೇಳುವುದು ಏನಂದ್ರೆ, ಈ ದುರ್ಯೋಧನ ಕೆಟ್ಟದನ್ನೇನೂ ಮಾಡಲಿಲ್ಲ. ಪ್ರಾಯಸ್ಥೇನಾಪಿ ಮಂದೇನ ನ ಯುಷ್ಮಾಸು ಅಶಿವಂ ಕೃತಂ ಅಂತನ್ನೋದು ಅವ್ರು ಇಟ್ಕೊಂಡಿರುವಂಥ ಪಾಠ. ಜನಪ್ರಿಯತೆ ವಿಷಯದಲ್ಲಿ ಪಾಂಡವರಿಗೆ ನಾನು ಹಿಂದೆ ಬೀಳಬಾರದು ಅನ್ನುವುದು ಅವನ ಆಲೋಚನೆ ಆಗಿತ್ತು. ಹೊರತು ಪ್ರಜೆಗಳ ಬಗ್ಗೆ ಭಾರಿ ವಾತ್ಸಲ್ಯ ಅವನಿಗಿತ್ತು ಅಂತೇನಲ್ಲ. ಅವನಿಗಿದ್ದೆಲ್ಲವೂ ಅಧಿಕಾರದ ದುರಾಸೆ ಅಷ್ಟೆ. ಅಧಿಕಾರದ ದುರಾಸೆಯ ಕಾರಣದಿಂದಾಗಿ ಅವನು ಧಾರ್ಮಿಕನಂತೆ ವರ್ತಿಸ್ತಾ ಇದ್ದ. ವಾಸ್ತವಿಕವಾಗಿ ಅವನೇನು ಧಾರ್ಮಿಕನಾಗಿರಲಿಲ್ಲ. ತೇನ ನ ಯುಷ್ಮಾಸು ಶಿವಂ ಕೃತಂ, ಅವನು ನಮ್ಮ ದುರ್ಯೋಧನ ಯುಷ್ಮಾಸು ನಿಮ್ಮ ಬಗ್ಗೆ, ತೇನ ಆ ದುರ್ಯೋಧನನಿಂದ, ಶಿವಂ ಒಳ್ಳೆಯದ್ದು, ನ ಕೃತಂ ಮಾಡಲ್ಪಟ್ಟಿಲ್ಲ ಅನ್ನುವ ಪಾಠವು ಸರಿಯಲ್ಲ ಅಂತಾರೆ ಗೋವಿಂದಾಚಾರ್ಯ. ಒಳ್ಳೆಯದನ್ನು ಮಾಡ್ತಾನೇ ಇದ್ದ, ಧರ್ಮ ಬುದ್ಧಿಯಿಂದ ಮಾಡದೇ ಇರ್ಬೋದು, ಆದರೆ ಅಧರ್ಮದ ಬುದ್ಧಿಯಿಂದನೇ, ವಂಚಕ ಬುದ್ಧಿಯಿಂದ ಮಾಡಿದ್ರು ಒಳ್ಳೆಯದನ್ನು ಮಾಡ್ತಾನೇ ಇದ್ದ. ಅದರಿಂದ ಒಳ್ಳೆಯದನ್ನು ಮಾಡಲಿಲ್ಲ ಅಂತ ಅನ್ನುವುದು ಮಹಾಭಾರತಕ್ಕೆ ವಿರುದ್ಧ ಅಂತಾರೆ ಗೋವಿಂದಾಚಾರ್ಯ. ಪ್ರಜೆಗಳ ಪ್ರತಿನಿಧಿಯಾಗಿ ಆ ಒಬ್ಬ ಬ್ರಾಹ್ಮಣ ಬಂದಿದ್ನಲ್ಲ ಅಲ್ಲಿ, ಅವನು ಮಾತಾಡಿದಂತೆ ಧರ್ಮರಾಜ, ಈ ದುರ್ಯೋಧನ ಯಾವುದೇ ಕೆಟ್ಟದನ್ನು ಮಾಡಿರಲಿಲ್ಲ. ಯುಷ್ಮಾಸು ಅಪಿ ಅಶಿವಂ ಅನ್ನೋ ಪಾಠವೂ ಸರಿಯಲ್ಲ. ನ ರಹಿತವಾಗಿ ಅದಿದ್ರೆ ಉಪಯೋಗ ಅಲ್ವೇ ಅಲ್ಲ. ನ ಯುಷ್ಮಾಸು ಅಶಿವಂ ಕೃತಂ ಅನ್ನೋ ಪಾಠವೇ ಸರಿ. ನನ್ಯ ರಹಿತವಾಗಿ, ನಕಾರ ರಹಿತವಾಗಿ ಯುಷ್ಮಾಸು ಅಪಿ ಅಶಿವಂ ಅನ್ನೋ ಪಾಠವೂ ಸರಿಯಲ್ಲ. ನಕಾರ ಸಹಿತವಾಗಿ ಯುಷ್ಮಾಸು ಅಶಿವಂ ಕೃತಂ. ಅವನು ದುರ್ಯೋಧನನಿಂದ ನಿಮ್ಮ ಬಗ್ಗೆ ಒಳ್ಳೆಯದೇನು ಒಳ್ಳೆಯದಲ್ಲ, ಕೆಟ್ಟದ್ದೇನು ಕೂಡ, ಅಶಿವಂ ಅಂದರೆ ಕೆಟ್ಟದ್ದು, ಕೆಟ್ಟದ್ದೇನೂ ಮಾಡಲ್ಪಡಲಿಲ್ಲ. ಯುಷ್ಮಾಸು ಅಶಿವಂ ನ ಕೃತಂ. ಇದು ಗೋವಿಂದಾಚಾರ್ಯ ಇಟ್ಕೊಂಡಿರುವಂಥ ಪಾಠ. ಕೆಟ್ಟದ್ದನ್ನೇನೂ ಅವನು ಮಾಡಿಲ್ಲ, ಒಳ್ಳೆಯದನ್ನೇ ಮಾಡಿದ್ದಾನೆ. ಅದಕ್ಕೆಲ್ಲ ಕಾರಣ ಆತನ ಧರ್ಮ ಬುದ್ಧಿ ಏನಲ್ಲ, ಅಧರ್ಮದ ಬುದ್ಧಿಯೇ ಇರ್ಬೋದು, ಆದರೆ ವಂಚಕತನದಿಂದ ಅವನು ಹೀಗೆ ಮಾಡಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಪುರಾಣಿಕಾಚಾರ್ಯರು ಮತ್ತು ಗೋವಿಂದಾಚಾರ್ಯರು ಈ ಈ ಯುಷ್ಮಾಸ ಅಪಿ ಅಶಿವಂ ಕೃತಂ ಅನ್ನೋ ಶಬ್ದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನಾವು ನೋಡಿದ ಶ್ಲೋಕ ಇದೆ. ಇದರ ಮಹಾಭಾರತದಾಗಲಿ ತಾತ್ಪರ್ಯ ನಿರ್ಣಯದ್ದಾಗಲಿ ಪಾಠವನ್ನು ಹೀಗೆ ಅಂತ ನಾವು ನಿರ್ಧರಿಸುವುದು ಕಷ್ಟ. ಆದರೆ ನನಗನ್ನಿಸ್ತದೆ ಜರಾಸಂಧನೂ ಕೂಡ ಎಷ್ಟೇ ದುಷ್ಟನಾಗಿದ್ದರೂ ಪ್ರಜೆಗಳ ಆಡಳಿತದ ವಿಷಯದಲ್ಲಿ ಶ್ರೇಷ್ಠ ಆಡಳಿತಗಾರನೇ ಆಗಿದ್ದ. ದುರ್ಯೋಧನನು ಕೂಡ ಹಾಗೆ ಆಗಿದ್ದ. ಅಂತ ದುಷ್ಟ ಆಡಳಿತಗಾರನೇನೂ ಅವನಾಗಿರಲಿಲ್ಲ. ರಾಜ್ಯದ ಆಡಳಿತವನ್ನು ಉತ್ತಮವಾಗಿ ಮಾಡ್ತಾ ಇದ್ದ. ಆದರೆ ಅವನ ಅಧಾರ್ಮಿಕ ಸ್ವಭಾವದಿಂದಾಗಿ, ಸಜ್ಜನರನ್ನು ದ್ವೇಷಿಸುವ ಸ್ವಭಾವದಿಂದಾಗಿ ಅನೇಕ ಪ್ರಜೆಗಳಿಗೆ ಆತನ ಬಗ್ಗೆ ಅಸಮಾಧಾನ ಇತ್ತು. ಇದು ಮಹಾಭಾರತದಲ್ಲೇ ಸ್ಪಷ್ಟ ಇದೆ. ಪಾಂಡವರು ವನವಾಸಕ್ಕೆ ಹೋಗುವಾಗ
ಆ ಪ್ರಜೆಗಳೆಲ್ಲ ಅಲ್ಲಿ ತುಂಬ ಸಂಕಟಪಟ್ಟರು ಅಂತ ವರ್ಣನೆ ಇದೆ. ಆದ್ರಿಂದ ಪ್ರಾಯಸ್ತೇನಾಪಿ ಮಂದೇನ ನ ಯುಷ್ಮಾಸು ಅಶಿವಂ ಕೃತಂ ಅನ್ನೋ ಪಾಠವೇ ಹೆಚ್ಚು ಯೋಗ್ಯ. ಅವನು ಮೂರ್ಖನಿರ್ಬೋದು, ಆದರೆ ನಿಮ್ಮ ಬಗ್ಗೆ ಕೆಟ್ಟದನ್ನೇನೂ ಮಾಡಲಿಲ್ಲ, ಬಹಳ ಒಳ್ಳೆಯದನ್ನು ಮಾಡಿದ್ದಾನೋ ಇಲ್ಲೋ ಗೊತ್ತಿಲ್ಲ. ಅಶಿವಂ ಯುಷ್ಮಾಸು, ನಿಮ್ಮ ಬಗ್ಗೆ ಅಶಿವಂ ಕೆಟ್ಟದ್ದು, ಶಿವ ಅಂದರೆ ಒಳ್ಳೆಯದು, ಅಶಿವ ಅಂದರೆ ಕೆಟ್ಟದ್ದು. ತೇನ ಆ ದುರ್ಯೋಧನನಿಂದ ನ ಕೃತಂ ಮಾಡಲ್ಪಟ್ಟಿಲ್ಲ, ಕೆಟ್ಟದ್ದಂತೂ ಮಾಡಲ್ಪಟ್ಟಿಲ್ಲ ಅಂತ. ಹೀಗೆ ದುರ್ಯೋಧನನ ವಂಚಕ ಬುದ್ಧಿಗೆ, ಅವನ ಕುತಂತ್ರ ಬುದ್ಧಿಗೆ ನಾವು ಗಮನಿಸಿದರೆ ಹೀಗೆ ಅರ್ಥ ಹೇಳುವುದೇ ಒಳ್ಳೆಯದು. ಇಂಥ ಪಾಠವನ್ನೇ ನ ಅಂತ ನಕಾರ ಸಹಿತವಾಗಿ ಯುಷ್ಮಾಸು ಅಶಿವಂ ಕೃತಂ, ಕೆಟ್ಟದ್ದು ಮಾಡಲ್ಪಟ್ಟಿಲ್ಲ ಅನ್ನೋ ಅರ್ಥ ಆ ಪಾಠ ಯುಕ್ತ ಅಂತ ಹೇಳಿ ಈ ಭಾಗವನ್ನು ಸಮಾಪ್ತ ಮಾಡೋಣ.